ಪ್ರವೇಶ ಮಾಡಿಕೊಳ್ಳುತ್ತಾನ. ಸಿದ್ಧಾರೂಢರು ಭಾಳ ಚಲೋ ಕಟ್ಟಿಪ್ಪ ಮನಿ, ಎಷ್ಟು ಖರ್ಚಾಯ್ತು ಅಪ್ಪ ಅವ್ರ, ಭಾಳ ಖರ್ಚಾಗೈತ್ರಿ. ಇದೆಲ್ಲ ನೋಡ್ರಿ ನಾನಾ ಮಾಡ್ಸೀನಿ, ಇದೆಲ್ಲ ಬಹಳ ದೂರದಿಂದ ತರ್ಸಿನ್ರಿ, ವೆರೈಟಿ ವೆರೈಟಿ ಅಲಂಕಾರ ಮಾಡೀನ್ರಿ, ಈ ಮನೆಗೆ ಭಾಳ ಚಲೋ ಡಿಸೈನ್ ನಾನಾ ಮಾಡ್ಸೀನ್ರಿ. ಹಿಂಗೆಲ್ಲ ಹೇಳ್ಕೊಂತ ವರ್ಣನೆ ಮಾಡ್ಕೊಂತ ಒಳಗೆ ಕರ್ಕೊಂಡು ಹೋಗ್ತಾನ. 3 ಜನ ತ್ರಿಮೂರ್ತಿಗಳ ಪಾದ ಪೂಜೆ ಮಾಡಿಕೊಂಡು ಮತ್ತೆ ಮರಳಿ ಹೊರಗೆ ಹೋಗುವಂಥ ಸಂದರ್ಭದೊಳಗೆ ಸಿದ್ಧಾರೂಢರು ತಮ್ಮ ಕಡೆ ಇರುವಂಥ ಒಂದು ಸಣ್ಣ ಸೂಜಿಯನ್ನು ಆ ವ್ಯಕ್ತಿಗೆ ಈ ಕಡೆ ಕರೀತಾರ ಬಾಯಿಲಿ. ಏನಿಲ್ಲ, ನಾಳೆ ನಾ ಸ್ವರ್ಗಕ್ಕೆ ಹೋಗುವಾಗ ಇದೊಂದು ಸೂಜಿ ನನಗೆ ಭಾಳ ವಜ್ಜಾಗತ್ತೈತ, ಹೆಂಗಿದ್ರು ಭಾಳ ಚಲೋ ಮನಿ ಕಟ್ಟಿ ನಿನಗೂ ಸ್ವರ್ಗ ಐತ. ಅವಾಗ ಅವಂದ ಹ್ಞೂ ರೀ ಅಪ್ಪರ. ಹಂಗಿದ್ದ ಮೇಲೆ ಈ ಸಣ್ಣ ಸೂಜಿಯನ್ನು ನಾಳೆ ಸ್ವರ್ಗಕ್ಕೆ ತಗೊಂಡು ಬಾ ಅಂದ್ರು ಸಾಧ್ಯ ಐತನ್ರಿ? ಯಾವಾಗ ಸಣ್ಣ ಸೂಜಿಯನ್ನು ಸ್ವರ್ಗಕ್ಕೆ ತಗೊಂಡು ಬಾ ಅಂದ್ರು ಆ ಹುಚ್ಚ ಮಳ್ಳ ಆಯ್ತ್ರಿ ಅಪ್ಪರು ಅಂದ. ಆ ಸೂಜಿ ತಗೊಂಡು ತನ್ನ ಕಿಶೆದೊಳಗೆ ಇಟ್ಕೊಂಡು ಭಾಳ ಖುಷಿಯಿಂದ ಬಂದ. ಹೆಂಡತಿ ಕಳವಳ. ಅಪ್ಪೋರ್ ಆ ಕಡೆ ಕರ್ದು ಏನ ಹೇಳ್ಯಾರ ಅಂದ್ರೆ ಏನ್ರಿ ಹೇಳಿರ್ತಾರ, ಏನ್ ಕೇಳಬೇಕಂತ ಈಗ ಕುತೂಹಲ. ಏನ್ ಹೇಳಿದ್ರಿ ಅವರು, ಏನ್ ಹೇಳಿದ್ರು? ಏನಿಲ್ಲ, ಒಂದು ಸಣ್ಣ ಸೂಜಿ ಕೊಟ್ಟಾರ, ಅವರಿಗೆ ಸ್ವರ್ಗಕ್ಕೆ ತರಾಕದು ವಜ್ಜಾಗುತ್ತಂತ, ಅದಕ್ಕೆ ನನಗೆ ತಗೊಂಡ ಬಾ ಅಂತ ಕೊಟ್ಟಾರ ಅಂತಂದ್ರು. ಅವಾಗ ಹೆಂಡತಿ ಭಾಳ ಹುಷಾರಿದ್ಲರಿ, ಆಕಿ ಹುಚ್ಚಿಗಿಚ್ಚದಿರೇನ್ರಿ? ಯಾಕ ಯಾರಾದ್ರೂ ಸಣ್ಣ ಸ್ವರ್ಗ ಈ ಸಣ್ಣ ಸೂಜಿ ಒಯ್ಯಕ್ಕಾಗತ್ತೇನ್ರಿ? ಇಲ್ಲಿ ನಾವು ಏನೂ ಇಲ್ಲಾರ್ದಂಗ ಹುಟ್ಟಿವಿ, ಏನೂ ಇಲ್ಲಾರ್ದಂಗ ನಾಳೆ ಹೊಕ್ಕೀವಿ. ಕೊನೆಗೆ ಸತ್ತಾಗ ನಮ್ಮನ್ನು ಕೆಳಗ 6-3 ಒಳಗೆ ಇಡುವಾಗ ಒಂದು ಸಣ್ಣ ಬಟ್ಟೆ ಅರಿವಿ ಸಹಿತ ಬಿಡಂಗಿಲ್ಲ, ಇನ್ನು ಸೂಜಿ ಬಿಡ್ತಾರೇನ್ರಿ ಅಂದ್ಲಕ್ಕಿ. ಅವಾಗ ಜ್ಞಾನೋದಯ ಆತ್ ನೋಡ್ರಿ ಇವನಿಗೆ. ಓಹೋ ಹೌದಲ್ಲ, ನಾಳೆ ನಾವು ಸತ್ತಾಗ ಏನೂ ಒಯ್ಯಕ್ಕಾಗೋದಿಲ್ಲಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಲ್ಲ. ನಾವ್ ಎಷ್ಟ ಗಳಿಸಿದ್ರು ಕೂಡ, ಎಷ್ಟ ಚಲೋ ಅರಮನೆ ಕಟ್ಟಿದ್ರು ಕೂಡ, ಎಷ್ಟು ಚಲೋ ಐಷಾರಾಮಿ ಒಳಗಿದ್ರು ಕೂಡ, ಬಡವ ಗುಡಿಸಿಲೊಳಗಿದ್ರು, ಶ್ರೀಮಂತ ಐಷಾರಾಮಿ ಬಂಗ್ಲೆ ಒಳಗಿದ್ರು ಕೂಡ, ನಾಳೆ ಆತನ ಕಾಯಂ ಜಾಗ 6-3 ಮಣ್ಣೊಳಗಟ್ಟ. ಅವಾಗ ಜ್ಞಾನೋದಯ ಆಗಿ ಹೌದು ಸತ್ಯ ಐತಂತ ತಿಳ್ಕೊಂಡು ಮತ್ತೆ ಓಡಿ ಹೋದ ನೋಡ್ರಿ. ಅಪ್ಪರ ನಾಳೆ ಸ್ವರ್ಗಕ್ಕೆ ನಾವು ಏನೂ ತರಂಗಿಲ್ಲ ಅಂತ ನನಗೆ ಮೊದಲು ತಿಳಿದಿದ್ದಿಲ್ರಿ. ನಾನು ಹೆಂಡತಿ ಹೇಳಿದ್ಲು, ಯಾರಾದ್ರೂ ಸ್ವರ್ಗಕ್ಕೆ ಸೂಜಿ ತರಕ್ಕಾಗತ್ತೇನ್ರಿ? ನೀವರ ಎಟ್ಟ ಇದದಿರಿ, ಹುಚ್ಚದಿರಿ, ನನ್ನ ಕೈಯಾಗ ಸೂಜಿ ಕೊಟ್ಟಿರಲ್ರಿ ಅಂದ. ಅವಾಗ ಸಿದ್ಧಾರೂಢರು ಅಂದ್ರು, ನೋಡಪ್ಪ ಭಾಳ ಚಲೋ, ಅದನ್ನು ಮಾಡೀನಿ ಇದನ್ನು ಮಾಡೀನಿ, ನಾನಾ ಮಾಡೀನಿ ಅಂತೀಯಲ್ಲ, ನಾಳೆ ಕೊನೆಗೆ ಸತ್ತಾಗ ಏನನ್ನೂ ಒಯ್ಯೋಕ್ಕಾಗೋದಿಲ್ಲ ಅಂತ ನಿನಗೆ ಸತ್ಯ ತಿಳಿಲಿ ಅಂತ ಒಂದು ಸೂಜಿ ಕೊಟ್ಟೆ ಅಂದ್ರು ಅವ್ರು ಸಿದ್ಧಾರೂಢರು. ನಾವೆಲ್ಲ ನೋಡ್ರಿ ಅಹಂ ನಾನಾ ಸ್ವರ್ಗ, ಏಹೇ ಇದು ನಾನಾ ಮಾಡೀನಿ, ನಾನಾ ಇಟ್ಟೀನಿ. ಯಾರೋ ಒಬ್ರ ಕಟ್ಟುಕತೆ ಬೇಡ, ನೀವೆಲ್ಲ ಅನುಭವ ಮಂಟಪವನ್ನು ನೋಡಿರಿ, ಕೇಳಿರಿ, ಹೋಗ್ಬಂದಿರಲ್ರಿ ಬಸವ ಕಲ್ಯಾಣಕ್ಕೆ. ಎಷ್ಟು ಜನ ಹೋಗ್ಬಂದಿರಿ ಕೈ ಎತ್ತರ ನೋಡೋಣ. ಎಷ್ಟು ಜನ ಹೋಗ್ಬಂದಿರಿ ಕೈ ಎತ್ತಬೇಡ್ರಿ. ಇಲ್ಲೇ ಐತ್ ನೋಡ್ರಿ ಪ್ರಶ್ನೆ. ಒಬ್ರು ತಿರುಗ್ರಿ ಆ ಕಡೆ, ಎಲ್ಲರೂ ಹೋಗಿ ಬಂದಾರ.
ಅಲ್ಲೊಬ್ಬ ಪುಣ್ಯಾತ್ಮ ಕೈ ಎತ್ತ ನಾ ಹೋಗಿ ಬಂದಿಲ್ರಿ ಅಂತ ಅವ ಒಬ್ಬನ ಸತ್ಯವಂತ ಅಂತ ತಿಳ್ಕೊತ ನೀವು ಊರಾಗ ನಾ ಹೋಗಿರೇನ್ರಿ ಅವ ನೀವು ಹೋಗಿರಿ ಹೋಗಿ ಬಂದಿರಿ ಮತ್ತೆ ಯಾಕೆ ಕೈ ಎತ್ತಲಲ್ರಿ ಕೈ ಯಾಕೆ ಎತ್ತಬೇಕ್ರಿ ಅಪ್ಪರ ನಮ್ಮ ಕೈ ನಮ್ಮ ಇಷ್ಟ ಅನುಭವ ಮಂಟಪದೊಳಗ ಶೂನ್ಯ ಪೀಠದ ಮೇಲೆ ಅಲ್ಲಮ ಪ್ರಭುಗಳ ಕೂತಿರ್ತಾರೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ 6 ಸ್ಥಳಗಳ ಮೇಲೆ ಅಲ್ಲಮ ಪ್ರಭುಗಳ ಕುಳಿತಿರುವಂತ ಸಂದರ್ಭದೊಳಗ ಕೆಳಗಡೆ ಎಲ್ಲ ಶರಣ ಗಣಗಳ ಕೂತಿರ್ತಾರ. ಚನ್ನಬಸವಣ್ಣ, ಬಸವಣ್ಣ, ಅಕ್ಕ ಮಹಾದೇವಿ, ಅಜಗಣ್ಣ, ಮುಕ್ತಾಯಕ್ಕ ಎಲ್ಲರೂ ಕೂಡ ಕುಳಿತಿರುವಂತ ಸಂದರ್ಭದೊಳಗ ಅಲ್ಲಮ ಪ್ರಭುಗಳ ಒಂದು ಪ್ರಶ್ನೆ ಕೇಳಿದ್ರಂತ. ಯಾರ ಸ್ವರ್ಗಕ್ಕೆ ಹೊಕ್ಕಿರಿ ಕೈ ಎತ್ರಿ ಅಂದ್ರ ಅವ್ರು. ನಾನ್ ನಿಮಗ್ ಕೇಳ್ತೀನಿ, ಅಲ್ಲಿದ್ದು ಹೋಲಿ ಬಿಡ್ರಿ ಅದು. ನಾನ್ ನಿಮಗ್ ಕೇಳ್ತೀನಿ, ಯಾರ ಸ್ವರ್ಗಕ್ಕೆ ಹೊಕ್ಕಿರಿ ಕೈ ಎತ್ರಿ ನೋಡೋಣ ಸ್ವಲ್ಪ. ಇವನು ಹುಡುಗ ನೋಡ್ರಿ ಅರ್ಧ ಕೈ ಎತ್ತಾಗತ್ತ ಏನೋ ತಮ್ಮ ಇಲ್ಲ. ಎಲ್ಲರ ಕೈ ಕಾಣಕತ್ತವನ್ರಿ? ಯಾರು ಕೈ ಎತ್ತಲಾಗಿರಿ? ನಾನದು ಪ್ರಶ್ನೆ ಕೇಳ್ಬೇಕಾಯ್ತು. ಅಲ್ಲಿಯೂ ಕೂಡ ಅಲ್ಲಮ್ಮ ಪ್ರಭುಗಳ ಕೇಳಿರುವಂತ ಸಂದರ್ಭದೊಳಗ ಎಲ್ಲರೂ ಹಿಂಗ ಒಬ್ರು ಮುಖ ಒಬ್ರು ನೋಡಕತ್ರು. ಇದೇನಿದು ಅಲ್ಲಮ್ಮ ಪ್ರಭುಗಳೇ ಅಂತ ಪ್ರಶ್ನೆ ಕೇಳಕತ್ತಾರಲ್ಲ. ಬಹಳ ದೊಡ್ಡ ಜ್ಞಾನಿಗಳು ಅಲ್ಲಮ್ಮ ಪ್ರಭುಗಳಂದ್ರ. ಯಾವಾಗ ಅಲ್ಲಮ್ಮ ಪ್ರಭುಗಳ ಕೇಳಿರುವಂತ ಪ್ರಶ್ನೆಗೆ ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಕೈ ಎತ್ತು ಅಂದಾಗ ಬಸವನ ಕೈ ಎತ್ತಿದ್ನಂತ ನೋಡ್ರಿ. ಇಲ್ಲೊಬ್ಬ ಯಾರ ಕೈ ಎತ್ತಿದ್ನಂದ್ರೆ ನೀವು ಅಂತಿದ್ರಿ ಏನು ಎಷ್ಟು ಸೊಕ್ಕ ಐತ್ ನೋಡ್ರಿ ಅವನು ಕೈ ಎತ್ತೇನೋ ಅಂತಿದ್ರಲ್ಲ. ಅಲ್ಲಿಕ್ಕ ಬಸವಣ್ಣ ಕೈ ಎತ್ತಿರುವಂತ ಸಂದರ್ಭದೊಳಗೆ ಎಲ್ಲರೂ ಅನ್ನಕತ್ರಂತ ಬಸವನಿಗೆ ಎಷ್ಟು ಅಹಮ್ಮಿಕೆ ಬಂದತ್ತಲ್ಲ. ಅಲ್ಲಮ್ಮ ಪ್ರಭುಗಳು ಕೇಳಿರುವಂತ ಒಂದು ಮಾತಿಗೆ ನಾ ಸ್ವರ್ಗಕ್ಕೆ ಹೊಕ್ಕಿನಿ ಅಂತ ಕೈ ಎತ್ತಾನಂದ್ರ ಬಸವನಿಗೆ ಎಷ್ಟರ ಸೊಕ್ಕ ಬಂದಿರ್ಬೇಕಂದ್ರು. ಅವಾಗ ಇದ್ರ ಒಳ ಅರ್ಥ ಅಲ್ಲಮ್ಮ ಪ್ರಭುಗಳಿಗೆ ಬಹಳ ಚಲೋ ತಿಳಿದಿತ್ತದ. ಮುಂದವರ್ದು ಬಸವಣ್ಣ ಹೇಳಿದಂತ ನಾ ಸ್ವರ್ಗಕ್ಕೆ ಹೊಕ್ಕಿನಿ. ಎದ್ದನೆದ್ದ ಅಲ್ಲಮ್ಮ ಪ್ರಭುಗಳು ಕೇಳಿದ್ರಂತ ಇದರ ಅರ್ಥ ಏನು ಅಂದ್ರು ಅವರು. ಬಸವಣ್ಣ ಹೇಳಿದ ನಾ ಸ್ವರ್ಗಕ್ಕೆ ಹೊಕ್ಕಿನಿ ಅಂದ್ರ ನಾನು ಸ್ವರ್ಗಕ್ಕೆ ಹೋಗಂಗಿಲ್ಲ ಅಂದವ. ಇದು ತಿಳಿಲಿಲ್ಲ ಭಾಳ ಜನಕ್ಕೆ ಅಲ್ಲಿದ್ದವ್ರಿಗೆ. ನಿಮಗೆ ತಿಳಿತೇನ್ರಿ? ನಮಗೂ ತಿಳಿದಿಲ್ರಿ ಅಪ್ಪ. ನಾ ಸ್ವರ್ಗಕ್ಕೆ ಹೊಕ್ಕಿನಿ, ನಾನು ಸ್ವರ್ಗಕ್ಕೆ ಹೋಗಂಗಿಲ್ಲ ಅಂದ. ಅವಾಗ ಎಲ್ಲರೂ ಒಬ್ರು ಮುಖ ಒಬ್ರು ನೋಡಕತ್ರು. ಬಸವಣ್ಣ ಇದೇನು ಮಾತಾಡಕತ್ತಾನ? ಬಸವಣ್ಣ ಮುಂದುವರೆದ ಮಾತು ಹೇಳಿದಂತ ನನ್ನಲ್ಲಿರುವಂತ ನಾ ಅನ್ನುವಂತ ಅಹಮ್ಮಿಕೆ ಏನೈತಲ್ಲ ಅದನ್ನ ಸ್ವರ್ಗಕ್ಕೆ ಕಳಿಸ್ತೀನಿ, ನಾನು ಇಲ್ಲೇ ಇರ್ತೀನಿ ಅಂತ ಅಂದಂತ ಬಸವಣ್ಣ. ನಮ್ಮ ಹೆಂಗಾಗ್ಯಾವ್ರಿ? ನಮ್ಮನು ಹಂಗಾಗ್ಯಾವ. ನಾನು ಇರ್ಬೇಕಂತ ನಾವು ಬಹಳ ಚಲೋ. ಶಾಲಿ ಒಳಗ ಒಬ್ಬ ಹುಡುಗ ಬಹಳ ಉಡಾಳ ಮಾಡಿದ್ನು ಅಂದ್ರ, ಉಡಾಳತನ ಮಾಡಕತ್ನು ಅಂದ್ರ ಅದನ್ನ ಬಿಡಿಸೋರು ಶಿಕ್ಷಕರು ಇರ್ತಾರೆ. ಅದೇ ಶಿಕ್ಷಕರು ಉಡಾಳತನ ಮಾಡಕತ್ರ ಒಬ್ಬ ಶಿಷ್ಯ ಸ್ವಲ್ಪ ತಪ್ಪು ಮಾಡಿದ ಅಂದ್ರ ಗುರು ತಿದ್ದಬೇಕದನ್ನ. ಅದೇ ಗುರುನ ತಪ್ಪು ಮಾಡಿದ ಅಂದ್ರ ಆನೆಗೆ ಮದ ಬರೋದು ಸಹಜ. ಅದನ್ನ ಬಿಡಿಸಾಕ ಒಬ್ಬ ಮಾವತ ಇರ್ತಾನ ಬಡಿಗೆ ಹಿಡ್ಕೊಂಡು. ಅದೇ ಮಾವತಗ ಮದ ಬಂತಂದ್ರ ಆನೆ ಬಿಡಿಸ್ತೇನ್ರಿ? ಸಮುದ್ರವೇ ನೀರಿಡಕೆ ಎಂದರೆ ಅದಕ್ಕೆ ನೀರು ಕುಡಿಸುವವರಾರು. ಸೂರ್ಯನೇ ನನಗೆ ಸೆಕೆ ಎಂದರೆ ಅದಕ್ಕೆ ಗಾಳಿ ಹಾಕುವವರಾರು. ಚಂದ್ರನೇ ನನಗೆ ಚಳಿ ಅಂದರೆ ಅದಕ್ಕೆ ಕಂಬಳಿ ಹಾಕುವರಾರು. ಹಿಮಾದ್ರಿಯೇ ನನಗೆ ನೆಗಡಿ ಅಂದರೆ ಅದಕ್ಕೆ ಮೂಗು ಒರೆಸುವವರಾರು.
ಭೂಮಿಯೇ ನನಗೆ ಹಸಿವೆ ಎಂದರೆ ಅದಕ್ಕೆ ಅನ್ನ ಹಾಕೋರು ಯಾರು? ಸ್ವತಂತ್ರ ಧೀರ ಸಿದ್ದೇಶ್ವರ. ಮಹಾತ್ಮರಿಗೆ ಮನ್ನಣೆಯ ದಾಹ ಅಂಟಿಕೊಂಡರೆ ಅದನ್ನು ಬಿಡಿಸುವವರಾರು ಅಂತ ಹೇಳ್ತಾರೆ. ಈ ಜಗತ್ತಿಗೆ ಸೂರ್ಯನ ಬೆಳಕನ್ನು ಕೊಡುವಂತ, ಜಗತ್ತಿಗೆ ಸೆಕೆಯನ್ನು ಕೊಡುವಂತ ಸೂರ್ಯ ನನಗೆ ಸ್ವಲ್ಪ ಸೆಕೆ ಭಾಳ ಆಗಾಕತ್ತೈತಪ್ಪ, ಏ ಮನುಷ್ಯ ಒಂದು ಏನಾದರೂ ಗಾಳಿ ಬೀಸೋದು ತಗೊಂಡು ಬಂದು ಗಾಳಿ ಹಾಕು ಅಂದ್ರೆ ಯಾರಿಗಾರ ಸಾಧ್ಯ ಐತೇನ್ರಿ? ಸಾಧ್ಯನೇ ಇಲ್ಲ. ನೋಡ್ರಿ, ಚಂದ್ರ ಚಳಿ ಕೊಡುವಂತ ಚಂದ್ರ ಅಡ್ಡ ದೂರ ಅದಾನ ಅಂದ್ರೂ ಕೂಡ ನಮಗೆ ಚಳಿ ತಡೆಯಕ್ ಆಗಂಗಿಲ್ಲ. ಅದೇ ಒಂದು ದಿನ ನನಗೆ ಭಾಳ ಚಳಿ ಆಗಾಕತ್ತೈತಪ್ಪ, ಯಾವ್ದ್ರ ಒಂದು ಹಾಸಿಗೆ ತಂದು ನನ್ನ ಮೇಲೆ ಹೊಚ್ಚು ಅಂದ್ರೆ ಆಗತ್ತೇನು? ಇಲ್ಲ. ಹಿಮಾದ್ರಿ ಅದರ ಹತ್ರ ಹೋಗಕ್ ಆಗಂಗಿಲ್ಲ ನಮಗೆ. ಇನ್ನು ನನಗ ಮೂಗು ಸೋರಾಗತ್ತಿತ್ತ, ನನಗ ಬಹಳ ತಂಪಾಗತ್ತಿತ್ತ, ಯಾವ್ದ್ರ ಒಂದು ಸಣ್ಣ ವಸ್ತ್ರ ತಂದು ಮೂಗು ಒರೆಸ ಅಂದ್ರೆ ಸಾಧ್ಯ ಐತೇನ್ರಿ? ನಮಗೆಲ್ಲ ಬಹಳ ಚಲೋ ಫಲವನ್ನು ಕೊಡುವಂತ, ನಮ್ಮ ಹೊಟ್ಟೆಯನ್ನು ತುಂಬಿಸುವಂತ ಭೂಮಿ. ಏ ಮನುಷ್ಯ, ಒಂದು ದಿನ ಭಾಳ ಹಸು ಆಗಾಕತ್ತೈತಪ್ಪ, ಏನಾದ್ರೂ ತಂದು ಊಟ ನೀಡು ಅಂದ್ರೆ ಭೂಮಿಗೆ ಎಟ್ಟಂತ ನೀಡ್ಕೊಂತ ಹೋಗ್ತೀರಿ ನೀವು? ಸಾಧ್ಯನೇ ಇಲ್ಲ. ಹೇಗೆ ಸಾಧ್ಯವಿಲ್ಲವೋ ಸ್ವತಂತ್ರ ಧೀರ ಸಿದ್ದೇಶ್ವರ ಮಹಾತ್ಮರಿಗೆ ಮನ್ನಣೆಯ ದಾಹ ಅಂಟಿಕೊಂಡರೆ ಅದನ್ನು ಬಿಡಿಸುವರಾರು. ಈ ಜಗತ್ತಿಗೆ ಅಜ್ಞಾನ ಅನ್ನುವಂಥ ಕತ್ತಲೆ ಬಡಿದುಕೊಂಡಾಗ, ಅಹಂ ಅನ್ನುವಂತ ಕತ್ತಲೆ ಬಡಿದಾಗ ಅದನ್ನು ಬಿಡಿಸೋನು ಗುರು ಮಹಾತ್ಮ. ಅವನಿಗೆ ಒಂದು ದಿನ ಅಹಂ ಬಂತು ಅಂದ್ರೆ ಯಾರಿಂದರ ಬಿಡಿಸಾಕ್ ಸಾಧ್ಯ ಐತೇನ್ರಿ? ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ನಮಗೂ ವಿದ್ಯೆ ಕೊಡುವಂತ ಗುರು ಶ್ರೇಷ್ಠವಾಗಿರಬೇಕು. ನಮಗ ತಿದ್ದಿ ನಡೆಸುವಂತ ತಂದೆ ಬಹಳ ಶುದ್ಧವಾಗಿರಬೇಕು. ಅವಾಗ ಬದುಕು ಬಹಳ ಸುಂದರ ಆಗ್ತದ ಅಂತ ಹೇಳ್ತಾರೆ. ಯಾವಾಗ ನಾಗಲಿಂಗಪ್ಪನವರು ಬಹಳ ಹುಚ್ಚರ ಆಕಾರದೊಳಗ ತಲೆಯ ಕೂದಲ ಎಕಡೆಕಡು, ಬಟ್ಟೆಗಳು ಎಕಡೆಕಡು, ನೋಡೋರು ಕಣ್ಣಿಗೆ ಬಹಳ ಹುಚ್ಚರಂಗ ಕಾಣುವಂತ ನಾಗಲಿಂಗಪ್ಪನವರು ಒಂದು ಮನೆಗೆ ಭಿಕ್ಷಾಟನೆಗೆ ಹೋದ್ರಂತ. ಯಾವಾಗ ಭಿಕ್ಷಾಂದೇಹಿ ಅಂತಾರ, ಒಳಗಡೆ ಇದ್ದ ಮುದುಕಿ ಮನೆ ಒಳಗೆ ಏನೂ ಇರಲಿಲ್ಲ. ಯಪ್ಪ ನಾಗಲಿಂಗಪ್ಪ, ನನ್ನ ಮನೆ ಒಳಗೆ ಏನೂ ಇಲ್ಲಪ್ಪ, ಇದ್ದಿದ್ದು ಒಂದು ಅರ್ಧ ರೊಟ್ಟಿ ಈಗ ತಾನೇ ತಿಂದು ಕುಂತು ಬಿಟ್ನಪ್ಪ. ನನ್ನ ಮನೆ ಒಳಗೆ ನಿನಗೆ ಏನಾದರೂ ನೀಡಬೇಕಂತ ನನಗೆ ಆಸೆ ಹುಟ್ಟಾಕತ್ತಿದ್ದ, ಆದ್ರೆ ನನ್ನ ಮನೆ ಒಳಗೆ ಏನೂ ಇಲ್ಲಪ್ಪ, ಬೇಕಾದ್ರೆ ಸಾಯಂಕಾಲ ಬಾ, ನನಗೆ ಬಿಸಿ ಬಿಸಿ ರೊಟ್ಟಿ ಮಾಡಿ ನಿನ್ನ ಜೋಳಿಗೆಗೆ ನೀಡ್ತೀನಿ ಅಂದ್ಲು ತಾಯಿ. ಅವಾಗ ನಾಗಲಿಂಗಪ್ಪ ಅಂದಂತ, ಯವ ಮ್ಯಾಲ ಕುಂತ ಪರಮಾತ್ಮ ನನಗೆ ಹೇಳಾಕತ್ತಾನ, ನಿನ್ನ ಮನೆ ಒಳಗೆ ಏನಾದ್ರೂ ಉಂಡ ಹೋಗನಾಕತ್ತಾನ, ನೀಡಿಸ್ಕೊಳ್ಳೋವರೆಗೂ ಮುಂದೆ ಹೋಗಂಗಿಲ್ಲ ಅಂತ ನಾಗಲಿಂಗಪ್ಪ. ಭಗವಂತನ ಪರೀಕ್ಷೆ ಯಾವ ರೀತಿ ಯಾವ ಸಮಯದೊಳಗೆ ಹೆಂಗ ಬರ್ತದೆ ಹೇಳಾಕ ಬರಂಗಿಲ್ಲ. ನಾಗಲಿಂಗಪ್ಪ ನಿನ್ನ ಮನೆ ಒಳಗೆ ನೀಡಿಸ್ಕೊಂಡ ಮುಂದೆ ಹೋಗ್ತೀನಿ. ಅವಾಗ ಅಜ್ಜಿ ಪಾಪ ವಯಸ್ಸಾಗಿತ್ತು, ಮನೆ ಒಳಗೆ ಒಂದ ಇತ್ತು, ಅದ ಸಡ್ಡ ಮನಿ. ಅವಾಗ ಶಿವ ಅಂತ ಒಳಗೆ ಹೋಗಿ ಎಲ್ಲ ಪಾತ್ರೆ ಹಿಂಗೆ ಬೀಸಾಕಿ ನೋಡ್ತಾಳೆ, ಏನ್ರ ಐತ ನೀಡಾಕ, ಏನೂ ಸಿಗೋದಿಲ್ಲ. ಹೊರಗೆ ಬಂದು ಕಣ್ಣಾಗ ಸ್ವಲ್ಪ ನೀರು ಹಾಕುವಂತ, ಯಪ್ಪ ನಾಗಲಿಂಗ, ಯಪ್ಪ ಕ್ಷಮ ಮಾಡಪ್ಪ, ನನ್ನ ಮನೆ ಒಳಗೆ ಏನೂ ಇಲ್ಲ. ಅವಾಗ ನಾಗಲಿಂಗಪ್ಪ ಇಟ್ಟಕ್ಕರ ಬಿಡ್ಬೇಕಿಲ್ರಿ, ಏಹೆ ಒಂದು ಅರ್ಧ ರೊಟ್ಟಿ ತಿಂದಿನಿ ಅಂತಾರೆ ಹೇಳಿದ್ಯವ, ಮತ್ತು ಅದ್ರೊಳಗೆ ಏನರ ಹಚ್ಕೊಂಡು ತಿಂದಿರ್ಬೇಕಲ್ಲ. ಅವಾಗ ಅಜ್ಜ ಅಂದ್ಲು, ಹೂನಪ್ಪ, ಒಂದು ಸ್ವಲ್ಪ ಒಂದು ಕಲ್ಲಿನೊಳಗೆ ಒಂದು ಇಟ್ಟ ಚಟ್ಟ ಏನಂತೀರಿ ಚಟ್ನಿ ಅಲ್ರಿ, ಹಸಿ ಚಟ್ನಿ ಕೊಟ್ಟು ಅದನ್ನು ರೊಟ್ಟಿ ಒಳಗೆ ಹಚ್ಕೊಂಡು ತಿಂದೆಯಪ್ಪ. ಆ ಅರ್ದಿರುವಂಥ ಕಲ್ಲರು ಇರಬೇಕಲ್ಲ,
ಆವಾಗ ಅಜ್ಜ ಅಂದ್ಲು, ಐತಪ್ಪ ಇದೇನು ಮಾಡ್ತೀನಿ, ತಗೊಂಡು ಬಾ ಹೋಗು ಅಜ್ಜಿ. ಮುದಕ್ಕೆ ಓಡೋಡಿ ಹೋಗಿ ಆ ಅರೆದಿರುವಂಥ ಹಸಿ ಚಟ್ಟ ಅರೆದಿರುವಂಥ ಕಲ್ಲು ತಗೊಂಡು ಶಿವ 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 ಅಂತ ನಾಗಲಿಂಗಪ್ಪನ ಕಡೆ ತಗೊಂಡು ಬಂದು, ನಾಗಲಿಂಗಪ್ಪ ಅದನ್ನ ಕೈ ಒಳಗೆ ಹಿಡಿದುಕೊಂಡು ಏನು ಮಾಡಿರ್ಬೇಕ್ರಿ, ಹಿಂಗ ನಾಲ್ಗೆಯಿಂದ ನೆಕ್ಕಾಕತ್ತ ಅಂತ. ಅವಾಗ ಆ ಮುದುಕಿ ಅಂದ್ಲು, ಶಿವ ಶಿವ ಇದೆಂತ ಕಾಲ, ನನ್ನಿಂದ ಏನಾದ್ರೂ ತಪ್ಪಾತೇನೋ ಅಂತ ಶಿವ 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 ಅಂತ ಆ ಮುದುಕಿ ಅನ್ನಕತ್ಲು. ನಾಗಲಿಂಗಪ್ಪ ಅರೆದಿರುವಂತ ಕಲ್ಲು ನೆಕ್ಕಿ, ಯವ್ವ ಒಂದು ಲೋಟ ನೀರು ತಗೊಂಡು ಬಾ ಹೋಗವ. ಅಜ್ಜಿ ಓಡೋಡಿ ಹೋಗಿ ಒಂದು ಲೋಟ ನೀರು ತಗೊಂಡು ಓಡೋಡಿ ಬಂದು ನನ್ನಪ್ಪ ನಾಗಲಿಂಗಪ್ಪ ಕಾರ್ ಹತ್ತಿರ್ಬೇಕಂತ ತಂದು ಕೊಟ್ಲು. ನಾಗಲಿಂಗಪ್ಪ ಗಡ 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 ಅಂತ ಕುಡಿದು ಹೇಳಿದಂತ, ಯವ್ವ ಎಲ್ಲ ಮನೆಗಳಿಗೆ ಭಿಕ್ಷಾಟನೆ ಅಡ್ಡಾಡ್ಕೊಂಡು ನಿನ್ನ ಮನೆಗೆ ಬಂದೀನಿ ನಾನು, ಆದ್ರೆ ಯಾವ ಮನೆ ಒಳಗೂ ಕೂಡ ನನ್ನ ಹೊಟ್ಟೆ ಹಿಂಗ ತಂಪಾಗಿರ್ಲಿಲ್ಲವ್ವ. ನಿನ್ನ ಮನೆ ಒಳಗ ಕಾರನ್ನ ನೆಕ್ಕಿ ಒಂದು ಲೋಟ ನೀರು ಕುಡ್ದಿದ್ದಕ್ಕ ನನ್ನ ಹೊಟ್ಟೆ ಬಹಳ ತಂಪಾಗೈತವ್ವ, ನಿನ್ನ ಮನೆ ಹಿಂಗ ತಂಪಿರ್ಲಿ ಅಂತ ಆಶೀರ್ವಾದ ಮಾಡಿದ್ನಂತ. ನಿಮಗೆಲ್ಲ ಆಶ್ಚರ್ಯ ಆಗಬಹುದು, ನಾಗಲಿಂಗಪ್ಪ ಯಾವಾಗ ಆಶೀರ್ವಾದ ಮಾಡಿದ, ಇವತ್ತು ನವಲಗುಂದದೊಳಗೆ ಭಾಳ ಚಲೋ ಮನಿ ಬೆಳಗಾಕತೈತಂತ, ಅರಮನೆಯಾಗಿ ನಿಂತೈತಂತ. ಒಬ್ಬ ಗುರು ಶ್ರೇಷ್ಠವಾಗಿ ಆಶೀರ್ವಾದ ಮಾಡಿದ ಅಂದ್ರೆ ಏನೆಲ್ಲ ಲಾಭಗಳಾಕ್ಕವ. ನಾಗಲಿಂಗಪ್ಪನ ಕೆಲಸ ಏನು, ಕಾಯಕ ಏನು, ಮತ್ತು ಹಳ್ಳಿಯಿಂದ ಪಟ್ಟಣ, ಪಟ್ಟಣದಿಂದ ಹಳ್ಳಿಗೆ ಅಡ್ಡಾಡೋದು. ಮತ್ತೆ ಅಡ್ಡಾಡ್ಕೊಂತ ಒಂದು 10 ವರ್ಷ ಬಿಟ್ಟು ಮತ್ತೆ ಅದ ಹಳ್ಳಿಗೆ ಬಂದಂತ. ಏನು ಆಶೀರ್ವಾದ ಮಾಡಿದ್ದ, ನಿನ್ನ ಮನೆ ತಂಪಿರ್ಲಿ ಅಂತ ಆಶೀರ್ವಾದ ಮಾಡಿದ್ದ, ಬಹಳ ಚಲೋ ಶ್ರೀಮಂತೆ ಆಗಿದ್ಲ ಆ ಮುದುಕಿ. ಅಂತಸ್ತಿನ ಮ್ಯಾಲ ಅಂತಸ್ತು ಕಟ್ಟಿದ್ಲು, ಕೋಟ್ಯಾಧೀಶ ಆಗಿದ್ಲು. ಮನೆ ಒಳಗ ಪೂಜೆ ಸಾಮಾನು ಬೆಳ್ಳಿಯು ಬಂಗಾರ ತುಂಬಿ ಹೋಗಿದ್ದು. ನಾಗಲಿಂಗಪ್ಪ ಮತ್ತ 9-10 ವರ್ಷ ಬಿಟ್ಟು ಅದ ಮನೆಗೆ ಬಂದ ನೋಡ್ರಿ. ಭಿಕ್ಷಾಂ ದೇಹಿ ಅಂದ. ಒಳಗೆದ್ದ ಮುದುಕಿ ಹೊರಗೆ ಬಂದು ಹನಿಕೆ ಹಾಕಿದ್ಲು. ಮೊದಲಿದ್ದ ಭಾವ ಈಗಿತ್ತೇನ್ರಿ? ಇಲ್ಲ ನಾಗತ್ರಿ, ಅಲ್ಲಿ ನೀವಿದ್ರೇನ್ರಿ? ಹೊರಗೆ ಬಂದ ಹನಿಕೆ ಹಾಕತಾಳ. ಓಹೋ, ನಾಗಲಿಂಗಪ್ಪ ಬಂದಾನ, 10 ವರ್ಷದಿಂದ ನನ್ನ ಮನೆಗೆ ಬಂದಿದ್ದ. ಅದೇ ಕಾರವನ್ನ ನೆಕ್ಕಿ ಒಂದು ಲೋಟ ನೀರು ಕುಡಿದು ಆಶೀರ್ವಾದ ಮಾಡಿ ಹೋಗಿದ್ದ. ಇವತ್ತು ಬಹಳ ಸುಲೋ ಐಶ್ವರ್ಯದೊಳಗ ನಾನು ಅದೀನಿ, ಮತ್ತ ಆಶೀರ್ವಾದ ಮಾಡಬಹುದು ಅಂತ ತಿಳ್ಕೊಂಡ್ಲಕ್ಕಿ. ಬಂದಾಗ ಹಿಂಗ ನೋಡ್ರಿ, ಬರ್ಲಾರ್ದಾಗ ಹಂಗ. ಏನೂ ಇಲ್ಲಾರ್ದಾಗ ಯಪ್ಪ ಶಿವ ನೀನ ಎಲ್ಲ ಅನ್ನೋದು, ಎಲ್ಲ ಇದ್ದಾಗ ಇವ್ಯಾವ ದೇವ್ರು ಅನ್ನೋದು. ಏನೂ ಇಲ್ಲಾರ್ದಾಗ ನನಗ ಬಹಳ ಚಲೋ ಆದ್ರ ಯಪ್ಪ ನಿನ್ನ ಮಡಿಲಿಗೆ 1 ತೊಲೆ ಬಂಗಾರ ಹಾಕ್ತೀನಿ ಅನ್ನೋದು, ಬಂದ ಮೇಲೆ ನಾನ್ಯಾಕೆ ಹಾಕ್ಬೇಕು ಅನ್ನೋದು ಭಾವ ಭಾಳ ಬದಲಾಗಿಬಿಡ್ತದ ನೋಡ್ರಿ. ಯಾವಾಗ ನಾಗಲಿಂಗಪ್ಪ ಬಂದು ಹೊರಗಡೆ ನಿಂತಾನ, ಈಕಿ ಒಳಗೆ ಹೋಗಿ ಯಾವುದೋ ಮೂಲಿ ಒಳಗೆ ಬಿದ್ದಂತ ಒಂದು ಕಲ್ಲು ತಗೊಂಡು, ಒಂದು 4 ಮೆಣಸಿನ್ಕಾಯಿ ತಗೊಂಡು ಕಲ್ಲ ಕೊಟ್ಟಕತ್ಲು ನೋಡ್ರಿ, ಅರ್ಯಾಕತ್ಲು. ಅರುದು ಆ ಏನು ಹಸಿ ಚಟ್ನಿ ತಕ್ಕೊಂಡು ಒಂದು ಪ್ಲೇಟ್ ಒಳಗಿಟ್ಟು, ಅದೇನು ಸುತ್ತ ಹತ್ತಿತ್ತು ಆ ಕಲ್ಲನ್ನು ಎತ್ಕೊಂಡು ಹೋಗಿ ನಾಗಲಿಂಗಪ್ಪನ ಕೈ ಒಳಗೆ ಕೊಟ್ಲು. ಮನೆ ಒಳಗೆ ಬೇಕಾದಷ್ಟು ಐಶ್ವರ್ಯ ಇದೆ. ನಾಗಲಿಂಗಪ್ಪಗ ಕೆಜಿ ಗಟ್ಲೆ ಬಂಗಾರ ಕೊಡುವಟ್ಟ ಬಂಗಾರ ಐತ. ಆತ ನನ್ನ ಒಳಗ ಸ್ವಾಗತ ಮಾಡಾಕ ಬೆಳ್ಳಿಯ ಆರತಿಗಳದಾವು, ನೀರು ಹಾಕಾಕ ಬೆಳ್ಳಿಯ
ಕೊಡ ಐತ, ಎಲ್ಲವೂ ಇದ್ರೂ ಕೂಡ ಅದೇ ಕಲ್ಲನ್ನ ತೆಗೆದುಕೊಂಡು ಬಂದು ನಾಗಲಿಂಗಪ್ಪನ ಕೈ ಒಳಗೆ ಕೊಟ್ಲಂತ. ನಾಗಲಿಂಗಪ್ಪ ಏನೂ ಮಾತಾಡ್ಲಿಲ್ಲ. ಆ ಪರಮಾತ್ಮನ ಆದೇಶ ಆಗೈತೆವ, ನಿನ್ನ ಮನೆ ಒಳಗೊಂಡು ಹೋಗ್ಬೇಕು. ನಾಗಲಿಂಗಪ್ಪ ಮತ್ತದ ಕಲ್ಲನ್ನ ನೆಕ್ಕಿದ ನೋಡ್ರಿ. ಅವಾಗ ಈಕೆ ಅಂದ್ಲು, ಒಂದು ಲೋಟ ನೀರು ಕೇಳಬಹುದು ನಾಗಲಿಂಗಪ್ಪ, ಮತ್ತದ ಆಶೀರ್ವಾದ ಮಾಡಬಹುದು, ನಿನ್ನ ಮನೆ ತಂಪಿರ್ಲಿ ಬಂಗಾರದಂಗಿರ್ಲಿ ಅಂತ ಆಶೀರ್ವಾದ ಮಾಡಬಹುದು. ಈಗ 4 ಅಂತಸ್ತು ಕಟ್ಟಿನ ಮತ್ 4 ಅಂತಸ್ತು ಕಟ್ಟಬಹುದು ಅನ್ಕೊಂಡ್ಲಕ್ಕಿ. ಯಾವಾಗ ನಾಗಲಿಂಗಪ್ಪ ಒಂದು ಲೋಟ ನೀರು ತಗೊಂಡು ಬಾ ಅನ್ನೋದು ಅಟ್ಟ ಕಾಯಕತ್ತಿದ್ಲಕ್ಕಿ. ಅವಾಗ ನಾಗಲಿಂಗಪ್ಪ ನೆಕ್ ಹೇಳಿದ, ಯವಾ ಒಂದು ಲೋಟ ನೀರು ತಗೊಂಡು ಬಾ ಹೋಗ್ಯವ. ಓಡೋಡಿ ಹೋದ್ಲು. ಒಂದು ಲೋಟದೊಳಗೆ ನೀರು ತಗೊಂಡು ಬಂದು ನಾಗಲಿಂಗಪ್ಪನ ಕೈ ಒಳಗೆ ಕೊಟ್ಲು. ನಾಗಲಿಂಗಪ್ಪ ಗಡ 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 ಅಂತ ಕುಡಿದು ಆಶೀರ್ವಾದ ಮಾಡ್ತಾನ ನಾಗಲಿಂಗಪ್ಪ ಅಂತ ಕಾಯ್ಕೋಂತ ನಿಂತಿದ್ಲು. ನಾಗಲಿಂಗಪ್ಪ ಅಂದ, ಯವ್ವ 10 ವರ್ಷದ ಹಿಂದೆ ನಿನ್ನ ಮನೆಗೆ ಬಂದಿದ್ದೆ, ನೆನಪೈತಲ್ಲ? ಹೂನಪ್ಪ, ನೆನಪೈತು. ಆಶೀರ್ವಾದ ಮಾಡಿ ಹೋಗಿದ್ದಲ್ಲ. ಇದೇ ಕಾರ ನೆಕ್ಕಿ ಒಂದು ಲೋಟ ನೀರು ಕುಡಿದು ಮಸ್ತ್ ಆಶೀರ್ವಾದ ಮಾಡಿ ಹೋಗಿದ್ದಿ. ಅದಕ್ಕಾಗಿ ಇವತ್ತು ಬಹಳ ಚಲೋ ಐಶ್ವರ್ಯದೊಳಗೆ ಅದೀನಪ್ಪ ನಾನು. ಹೌದೇವ, 10 ವರ್ಷದ ಹಿಂದೆ ಬಂದಾಗ ನಿನ್ನ ಮನೆ ಒಳಗೆ ಇದ ಕಾರನ್ನ ನೆಕ್ಕಿ ಒಂದು ಲೋಟ ನೀರು ಕುಡ್ದಿದ್ದೆ, ನನ್ನ ಹೊಟ್ಟೆ ತಂಪಾಗಿತ್ತವ. ಇವತ್ತು ಅದೇ ಕಾರನ್ನ ನೆಕ್ಕಿ ಒಂದು ಲೋಟ ನೀರು ಕುಡ್ದೀನಿ, ಇವತ್ತು ನನ್ನ ಹೊಟ್ಟೆ ಉರಿಯಾಕತ್ತ, ನಿನ್ನ ಮನೆ ಹಿಂಗ ಹುರ್ಕೊಂತ ಹೋಗ್ಲಿ ಅಂತ ಶಾಪ ಕೊಟ್ಟುಬಿಟ್ನಂತ ನಾಗಲಿಂಗಪ್ಪ. ಆಶ್ಚರ್ಯ ಆಕತ. ಇವತ್ತು ಪೊಲೀಸರು ಬಂದು ಚಲೋ ಮನಿ ಬೇಗ ಹಾಕೊಂಡು ಹೋದ್ರೆ ಮಾರನೇ ದಿನ ಮತ್ತೆ ಬೆಂಕಿ ಹತ್ತಿ ಹಾಳಾಗಿ ಹೋಗಿರ್ತದಂತ ಆ ಮನಿ. ಒಬ್ಬ ಗುರು ಆಶೀರ್ವಾದ ಮಾಡಿದ ಅಂದ್ರೆ ಏನೆಲ್ಲ ಲಾಭಗಳಾಗ್ತಾವ ಅನ್ನೋದಕ್ಕೆ ನಾಗಲಿಂಗಪ್ಪನ ಬಹಳ ದೊಡ್ಡ ಉದಾಹರಣೆ. ಮತ್ತ ನಾಗಲಿಂಗಪ್ಪ, ಸಿದ್ಧಾರೂಢರು, ಮಡಿವಾಳಪ್ಪ ಹಂಗ ಮತ್ತೆ ಸಂಚಾರ ಮಾಡ್ಕೋಂತ ಹುಬ್ಳಿ ಕಡೆ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾವಾಗ 3 ಜನ ಒಂದು ಹಳ್ಳಿ ಒಳಗ ಗುಡಿ ಒಳಗ ಕುಳಿತುಕೊಂಡಾರ. ಶಿವನ ಧ್ಯಾನದೊಳಗ ತೊಡಗಿರುವಂತ ಸಂದರ್ಭದೊಳಗ ಆ ಊರೊಳಗ ಒಂದು ಸುದ್ದಿ ಆಗಿತ್ತು. ಏನು ಸುದ್ದಿ ಅಂದ್ರ, ಸುಮಾರು 8 ವರ್ಷದಿಂದ ಆ ಹಳ್ಳಿಗೆ ಸರಿಯಾಗಿ ಮಳಿನೇ ಆಗಿರ್ಲಿಲ್ಲ ಅಂತ. ಒಳ್ಳೆ ಮಳೆ ಇಲ್ಲಾರ್ದಕ್ಕ ಒಳ್ಳೆ ಬೆಳೆ ಇಲ್ಲಾರ್ದಕ್ಕ ರೈತರ ಬಾಳಿಗೆ ಒಳ್ಳೆ ಬೆಲೆ ಇಲ್ಲ. ಯಾವಾಗ ಈ ಮಾತುಗಳು ಹರಿದಾಡಕತ್ತಿದ್ದು, ಒಬ್ಬ ಭಜನಾ ಮಾಡುವಂತ ವ್ಯಕ್ತಿ ಬಂದ ಸಿದ್ಧಾರೂಢರ ಕಡೆ ಕುಂತ. ಸಿದ್ಧಾರೂಢರ ಮಗ್ಲು ಕುಂತು ನಾಗಲಿಂಗಪ್ಪ, ಗರಗದ ಮಡಿವಾಳಪ್ಪ ಅಲ್ಲೇ ಕುಂತಿದ್ರು. ಭಜನಾ ಮಾಡುವಂತ ವ್ಯಕ್ತಿ ಒಂದು ತಂಬೂರಿ ಇಟ್ಕೊಂಡು ಕೂತಿದ್ದ. ಮಸ್ತ್ ಬಾರಿಸ್ಕೊಂಟ ಸಾಂಬ ಸದಾ ಶಿವ ಅನ್ಕೋಂತ. ಯಾವಾಗ ಸಿದ್ಧಾರೂಢರ ಕಡೆ ಕೇಳಿಕೊಂಡಂತ, ಯಪ್ಪ ಸುಮಾರು 6-8 ವರ್ಷ ಆತ ನಮ್ಮ ಊರಿಗೆ ಚಲೋ ಮಳೆನೇ ಇಲ್ಲ, ಬೆಳೆ ಇಲ್ಲ. ನೀವು 3 ಜನ ತ್ರಿಮೂರ್ತಿಗಳ ಈ ನಾಡಿನೊಳಗ ಬಹಳ ಚಲೋ ಶಕ್ತಿ ಐತ್ರಪ್ಪ, ತಪಸ್ಸೈತು, ಬಹಳ ಜನಕ್ಕೆ ಬೇಡಿದ್ದನ್ನ ಬೇಡಿ ಕೊಟ್ಟಿರಿ, ಈ ಊರಿಗೆ ಮಳೆ ಕೊಡ್ಯಪ್ಪ ಅಂದ. ಅವಾಗ ಸಿದ್ಧಾರೂಢರು ಅಂದ್ರಂತ, ನನ್ನ ಕಡೆ ಮಳೆ ಐತೇನೋ, ನನ್ನ ಕಡೆ ಮಳೆ ಐತೇನೋ, ನೀ ಬಾರಿಸುವಂತ ತಂಬೂರಿ ಒಳಗೆ ಮಳೆ ಐತಿ ನೋಡು ಅಂದ್ರವ್ರು. ಅವಾಗ ಅವನಿಗೆ ಆಶ್ಚರ್ಯ ಆತ.
ತಂಬೂರಿ ಒಳಗೆ ಮಳೆ ಇದ್ರೆ ಅವತ್ತ ತರಿಸಿಬಿಡ್ತೀನಲ್ಲ ನಾನು. 8 ವರ್ಷ ನಾನ್ಯಾಕೆ ನಿನ್ನ ಕಡೆ ಬೇಡ್ಕೋತಿದ್ದೆ. ಸಿದ್ಧಾರೂಢರು ಅಂದಿರುವಂತ ಮಾತು ಸುಳ್ಳಾಗುವುದುಂಟೆ? ಸಾಧ್ಯನೇ ಇಲ್ಲ. ಆ ತಂಬೂರಿ ಒಳಗ ಬಹಳ ದೊಡ್ಡದಾಗಿರುವಂತ ಶಕ್ತಿ ಐತೋ ಇಲ್ಲೋ ನನಗ ಗೊತ್ತಿಲ್ಲ, ಆದ್ರೆ ಸಿದ್ಧಾರೂಢ ಮಾತಿನೊಳಗಂತೂ ಶಕ್ತಿ ಇತ್ತು. ಯಾವಾಗ ಸಿದ್ಧಾರೂಢರು ಅಂತಾರ ನಿನ್ನ ತಂಬೂರಿ ಒಳಗ ಮಳೆ ಆಯ್ತು ಬಾರಸ ಜೋರಾಗಿ ಅಂದ್ರವರು, ಅವಾಗ ಮಸ್ತ್ ಬಾರ್ಸಾಕತ್ತ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಬಡ್ರಿ ಒಂದ್ಸಲ ನೋಡೋಣ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಯಾವಾಗ ಒಂದು 10-15 ನಿಮಿಷ ಹಿಂಗ ಬಾರ್ಸಾಕತ್ತ ಜೋರಾಗಿ, ಮಡಿವಾಳಪ್ಪ, ನಾಗಲಿಂಗಪ್ಪ, ಸಿದ್ಧಾರೂಢರು ಅಲ್ಲೇ ಆನಂದದೊಳಗ ತೇಲಾಡಕತ್ರಂತ, ಶಿವನ ಧ್ಯಾನದೊಳಗ ಮುಳುಗಿ ಹೋದ್ರಂತ. ಒಂದು 15 ನಿಮಿಷ ಆಗಿ ಆತನ ಒಲುಮೆ ಸುಳ್ಳಾಗುವುದುಂಟೆ? ಧಾರಾಕಾರ ಮಳೆ ಸುರಿಯಾಕತ್ತಂತ ನೋಡ್ರಿ ಆ ಊರಾಗ. ಸುಳ್ಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನ್ ನಿಮಗ್ ಕೇಳ್ತೀನಿ, ತಂಬೂರಿ ಒಳಗ ಮಳೆ ಐತನ್ರಿ? ಐತ್ರಿ ಅಪ್ಪರ. ಮಾನ್ಯ ಅದಕ್ಕೆ ಇವ್ರು ಬಾರಿಸಿದ್ದಕ್ಕನ ಮಾನ್ಯ ಮಳೆ ಹೊಡಿತೀರ, ಅದು ಬೆಳತಾನ ಅಂತೀರನ್ರಿ? ಸಿದ್ಧಾರೂಢರ ಕಡೆ ಬಹಳ ದೊಡ್ಡದಾಗಿರುವಂತ ಅಗಾಧವಾಗಿರುವಂತ ಶಕ್ತಿ ಇತ್ತು. ಯಾರ ಹತ್ತಿರದಿಂದ ಬಹಳ ಬಲ್ಲವರಿದ್ರು ಅವರಟ್ಟೆ ಆ ತ್ರಿಮೂರ್ತಿಗಳನ್ನು ಬಹಳ ಅರ್ಥ ಮಾಡಿಕೊಂಡಿದ್ರು. ಅಂತ ತ್ರಿಮೂರ್ತಿಗಳ ಸಂಚಾರ ಶರೀಫರ ಆಗಮನ ಆಗ್ತದ ಎಲ್ಲಿ ಯಾವ ಜಾಗದೊಳಗೆ ಅನ್ನುವಂಥ ವಿಚಾರವನ್ನು ನಾಳೆ ದಿನ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಅನ್ನುವಂಥ